ಭಾರತ್ ಮಾತಾ ಕಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಉಳಿಸಿ ಉಳಿಸಿ ಅಂದ್ರೆ ದಲಿತರ ಹಣ ಉಳಿಸಿ, ಉಳಿಸಿ 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 ಉಳಿಸಿ. ಬಂಧುಗಳೇ, ಈ ಒಂದು ಬಿಜೆಪಿಯಿಂದ ಗ್ಯಾರಂಟಿ ಹೆಸರಲ್ಲಿ ದಲಿತರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ವಿರುದ್ಧದ ಈ ಹೋರಾಟದಲ್ಲಿ ವೇದಿಕೆ ಮೇಲೆ ಭಾಗವಹಿಸಿರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯೇಂದ್ರ ಅವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ವಿರೋಧ ಪಕ್ಷದ ನಾಯಕರಾದಂಥ ಮೇಲ್ಮನೆಯ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಮತ್ತೊಬ್ಬರು ನಮ್ಮ ಅಶ್ವಥ್ ನಾರಾಯಣ ಅವರು, ಮಾಜಿ ಉಪಮುಖ್ಯಮಂತ್ರಿಗಳು, ಅದೇ ರೀತಿ ನಮ್ಮ ಎಸ್.ಆರ್. ವಿಶ್ವನಾಥ್ ಅವರು, ನಮ್ಮ ಮಾನಪ್ಪ ವಜ್ಜಲ್ ಅವರು, ಉದಯ ಗರುಡಾಚಾರ್ ಅವರು, ರಘು ಅವರು, ರಾಮಮೂರ್ತಿ ಅವರು, ಸಿಮೆಂಟ್ ಮಂಜು ಅವರು, ಭಾರತಿ ಮರಳಯ್ಯ ಅವರು, ಹಾಲಪ್ಪ ಅವರು, ರವೀಂದ್ರ, ಇನ್ನೂ ಅನೇಕ ನಮ್ಮ ಪಕ್ಷದ ಎಲ್ಲ ಮುಖಂಡರು ವೇದಿಕೆ ಮೇಲೆ ಇದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರ. ಇಲ್ಲಿ ನಾವು ಸೇರಿರುವಂಥದ್ದು, ಕಾಂಗ್ರೆಸ್ ಯಾವತ್ತೂ ಹೇಳ್ತಾ ಇರ್ತದೆ ನಾವು ದಲಿತರ ಚಾಂಪಿಯನ್, ನಾವು ದಲಿತರ ಚಾಂಪಿಯನ್ ಅಂತ. ಇವತ್ತು ಆ ದಲಿತರ ಹಣವನ್ನ ಬೊಕ್ಕಸ ಖಾಲಿ ಆಗಿರೋದ್ರಿಂದ, ಸರ್ಕಾರದಲ್ಲಿ ದುಡ್ಡಿಲ್ಲದೆ ಇರೋದ್ರಿಂದ, ಸರ್ಕಾರ ಪಾಪರಾಗಿರೋದ್ರಿಂದ, ಕೊನೆಗೆ ದಲಿತರ ಕೇರಿಗಳಿಗೆ ಏನು ಹಣ ಇತ್ತು, ಮೀಸಲಾಗಿತ್ತು, ದಲಿತರ ಕೇರಿಗಳ ಉದ್ಧಾರಕ್ಕೋಸ್ಕರ ಮೀಸಲಾಗಿತ್ತು, ಆ ಹಣವನ್ನ ಇವತ್ತು ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳಿಗೆ. ಅದಕ್ಕೆ ಸಿದ್ದಣ್ಣ, ನಾನು ಸಿದ್ದಣ್ಣ, ಲೂಟಿ ಗ್ಯಾರಂಟಿ ಅಣ್ಣ, ನಾನು ಸಿದ್ದಣ್ಣ, ಲೂಟಿ ಗ್ಯಾರಂಟಿ ಅಣ್ಣ. ಸಿದ್ದರಾಮಯ್ಯನವರ ಸ್ಥಿತಿ ಹಂಗೆ. ಈಗ ಬಂದಿದ್ರಲ್ಲ ಅವರೆಲ್ಲ, ಸಿದ್ದರಾಮಯ್ಯನವರು ಮುಖವಾಡ ಹಾಕೊಂಡು ನಿಜವಾಗೂ ಭಿಕ್ಷೆ ಬೇಡೋ ಸ್ಥಿತಿಗೆ ಕರ್ನಾಟಕ ಇವತ್ತು ತಂದಿದ್ದಾರೆ ಸಿದ್ದರಾಮಯ್ಯನವರು. ಭಿಕ್ಷೆ ಬೇಡುವ ಸ್ಥಿತಿಗೆ ಕರ್ನಾಟಕ. ಕರ್ನಾಟಕದ ನಮಗೆ ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲಿ ಯಾರಾದರೂ 1 ಲಕ್ಷ ಮೇಲೆ ಕೋಟಿ ಸಾಲ ಮಾಡಿದ್ರೆ ಒಂದೇ ವರ್ಷಕ್ಕೆ, ಆ ಚಾಂಪಿಯನ್ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರು. ಈ ಬಾರಿ ಅವರು 1,05,000 ಕೋಟಿ ಸಾಲ ಮಾಡ್ತಾ ಇದ್ದಾರೆ. ಯಾರು ಮಾಡಿರಲಿಲ್ಲ. ಹಿಂದೆ ಯಡಿಯೂರಪ್ಪನವರು ಇದ್ರು, ಬಸವರಾಜ ಬೊಮ್ಮಾಯಿ ಇದ್ರು, ಸದಾನಂದ ಗೌಡ್ರು ಇದ್ರು, ಜಗದೀಶ್ ಶೆಟ್ಟರ್ ಇದ್ರು. ಯಾರು ಸಹ ಇಷ್ಟು ಸಾಲ ಮಾಡಿಲ್ಲ. ಒಂದೇ ವರ್ಷದಲ್ಲಿ 1,05,000. ಅದಕ್ಕೆ ಲೂಟಿ ರಾಮಯ್ಯ ಅಂತ ಹೇಳೋದು. ಇವತ್ತು ನೀವು ನೋಡಿ, ಅವರ ಹತ್ರ ದಲಿತರಿಗೆ ಹೇಗೆ ಮೋಸ ಮಾಡ್ತಾ ಇದ್ದಾರೆ. ನಾವು ನಮ್ಮ ಸರ್ಕಾರ ಇದ್ದಾಗ ಅಂಬೇಡ್ಕರ್ ನಿಗಮಕ್ಕೆ 60 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ನಾವು ನಿಗಮಕ್ಕೆ. ಈಗ ದಲಿತರ ಚಾಂಪಿಯನ್ ಅಂತ ಹೇಳ್ತಾರಲ್ಲ ಕಾಂಗ್ರೆಸ್, ಅದನ್ನ 40 ಕೋಟಿಗೆ ಇಳಿಸ್ಬಿಟ್ರು. ನಾವು ಕೊಟ್ಟಿದ್ದ 60, ಅವರು 40. ಅಂಬೇಡ್ಕರ್ ನಿಗಮದ ಸ್ವಯಂ ಉದ್ಯೋಗ ಯೋಜನೆ, ಅದಕ್ಕೆ ನಾವು 100 ಕೋಟಿ ಕೊಟ್ಟಿದ್ರಿ. ನಾವು ಬಿಜೆಪಿ ಸರ್ಕಾರ 100, ಈ ಮನೆ ಆಳ ಕಾಂಗ್ರೆಸ್ ಅವರು ಅದನ್ನ 45 ಕೋಟಿಗೆ ಇಳಿಸ್ಬಿಟ್ರು. 55 ಕೋಟಿ ಮೈನಸ್. ತಾಂಡಗಳಿಗೆ 110 ಕೋಟಿ ಬಿಜೆಪಿ ಸರ್ಕಾರ, ಅವರು 60 ಕೋಟಿ ಡಿಸ್ಕೌಂಟ್, 50% ಡಿಸ್ಕೌಂಟ್. ಬೋವಿ ಅಭಿವೃದ್ಧಿ ನಿಗಮ 95 ಕೋಟಿ, ಅವರು ಅದನ್ನ 55 ಕೋಟಿಗೆ ಇಳಿಸ್ಬಿಟ್ರು. ಅಂದ್ರೆ ನಾವು ದಲಿತರ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸ್ತೀನಿ ಅಂತ ಅಧಿಕಾರಕ್ಕೆ ಬಂದಂತ ಸರ್ಕಾರ, ಇವತ್ತು ನಾವೇನು ಹಣ ಕೊಟ್ಟಿದ್ರಿ ಬಿಜೆಪಿ ಸರ್ಕಾರ, ಅಷ್ಟು ಕೊಡಕ್ಕಾಗ್ತಾ ಇಲ್ಲ. ಅದರಲ್ಲಿ ಅರ್ಧನೂ ಕೊಡಕ್ಕಾಗ್ತಾ ಇಲ್ಲ. ಅವ್ರ ಬಡ್ಜೆಟ್ ಅಲ್ಲಿ ಎಷ್ಟು ಇಟ್ಟಿದ್ದಾರೆ? 332 ಕೋಟಿ ದಲಿತರು ಖರ್ಚು ಮಾಡಕ್ಕೆ 332 ಕೋಟಿ ಇಟ್ಟಿದ್ದಾರೆ ನಿಗಮಗಳಿಗೆ. ಈ ಸರಿ ಖರ್ಚು ಮಾಡಿರೋದು 85 ಕೋಟಿ ಮಾತ್ರ. ಇಟ್ಟಿದ್ದು
32 ಕೋಟಿ, ಖರ್ಚು ಮಾಡಿರೋದು ಕೇವಲ 85 ಕೋಟಿ. ಅಂದ್ರೆ ಬಡ್ಜೆಟ್ ಅಲ್ಲಿ ಇಟ್ಟಿರೋ ಹಣನೂ ಖರ್ಚು ಮಾಡಕ್ಕೆ ಹೋಗ್ತಾ ಇಲ್ಲ ಈ ಸರಿ. ಆ ರೀತಿ ದಲಿತರಿಗೆ ಮೋಸ ಮಾಡ್ತಾ ಇದೆ ಇದು. ಇದನ್ನ ನಾವು ಜನಕ್ಕೆ ಕೇಳಬೇಕು. ನಾವು ಚರ್ಚೆ ಮಾಡುವಾಗ, ನಾವು ಹಳ್ಳಿಗಳಿಗೆ ಹೋದಾಗ, ನಾವು ಕಾಫಿ ಕುಡಿಯುವಾಗ, ಟೀ ಕುಡಿಯುವಾಗ ಹೋಟ್ಲಲ್ಲಿ ಜನಕ್ಕೆ ಕೇಳಬೇಕು. ಇಲ್ಲ ಅಂದ್ರೆ ಅರ್ಥ ಆಗಲ್ಲ. ದಲಿತರ ಪರವಾಗಿ ಚಾಂಪಿಯನ್ ಅಂದ್ರಲ್ಲ, ಅಂಬೇಡ್ಕರ್ ಅವರು ಈ ಸಂವಿಧಾನ ಬರೆದವರು. ಯಾವಾಗ ನೋಡು ಅವರು ಪಾರ್ಲಿಮೆಂಟ್ ಅಲ್ಲಿ ಹೋಗ್ಲಿ, ಯಾವಾಗ ರಾಹುಲ್ ಗಾಂಧಿ ಹಿಡ್ಕೊಂಬತ್ತಾರೆ ಸಂವಿಧಾನವನ್ನ, ಅಂಬೇಡ್ಕರ್ ಸಂವಿಧಾನ ಹಿಡ್ಕೊಂಬತ್ತಾರಲ್ಲನಪ್ಪ, ಇಲ್ಲೂ ಹಿಡ್ಕೊಂಬತ್ತಾರೆ. ಅಂಬೇಡ್ಕರ್ ಸಂವಿಧಾನ ಪುಸ್ತಕ ಹಿಡ್ಕೊಂಬತ್ತಾರೆ. ಅಂಬೇಡ್ಕರ್ ಸಂವಿಧಾನ ನಮ್ಮ ದೇವರು ಅಂತಾರೆ. ಯಾರನ್ನ? ಅಂಬೇಡ್ಕರ್ನ ಸೋಲಿಸಿದ್ಯಾರು? ಎಲೆಕ್ಷನ್ ನಲ್ಲಿ ಅಂಬೇಡ್ಕರ್ ಅವ್ರನ್ನ ಮಹಾರಾಷ್ಟ್ರದಲ್ಲಿ ಸೋಲಿಸಿದ್ದಾರೋ? ಕಾಂಗ್ರೆಸ್ ಅವರು ಸೋಲಿಸಿದ್ದಾರೋ? ಅವರು ಸತ್ತಾಗ ಡೆಲ್ಲಿಯಲ್ಲಿ ಸತ್ತಾಗ ನೀವು ಇಂದಿರಾ ಗಾಂಧಿಗೆ 5 ಎಕರೆ ಕೊಟ್ಟಿದ್ರಿ, ನೆಹರೂಗೆ 5 ಎಕರೆ ಕೊಟ್ಟಿದ್ರಿ. ಅಂಬೇಡ್ಕರ್ ಅವರಿಗೆ 5 ಎಕರೆ ಬೇಡ, 3 ಅಡಿಗೆ 6 ಅಡಿ ಕೊಡು ಅಂದ್ರೆ ಕೊಡ್ಲಿಲ್ಲ. 5 ಎಕರೆ ಕೇಳಲಿಲ್ಲ ಅವರು, 3 ಅಡಿಗೆ 6 ಅಡಿ ಜಾಗ ಕೊಡು ಅಂದ್ರೂ ಕೊಡ್ಲಿಲ್ಲ. ಎಂತ ದುರುಳು ಕಾಂಗ್ರೆಸ್ ಅವರು, ಎಂತ ಮೋಸಗಾರ ಕಾಂಗ್ರೆಸ್ ಅವರು, ಬೆನ್ನಿಗೆ ಚೂರಿ ಹಾಕೋರು. ಅಂಬೇಡ್ಕರ್ ಫೋಟೋ ಬೇಕು, ಅಂಬೇಡ್ಕರ್ ಸಂವಿಧಾನ ಬೇಕು, ಅವರು ಮಾತ್ರ ಬೇಡ. ಅವರ ಬಾಡಿ ತರಕ್ಕೆ, ಅವ್ರು ತೀರ್ಕೊಂಡಾಗ ಮಹಾರಾಷ್ಟ್ರಕ್ಕೆ ತರಕ್ಕೆ ಅದ್ರ ಖರ್ಚು ಕೊಡಲಿಲ್ಲ. ಇವತ್ತು ನರೇಂದ್ರ ಮೋದಿ ದೇಶದ ಪ್ರಧಾನಿ ಆದ್ಮೇಲೆ ಅವರೆಲ್ಲರ ಸ್ಮಾರಕವನ್ನ ಅಭಿವೃದ್ಧಿ ಮಾಡಿದ್ದಾರೆ, ತೀರ್ಥ ಸ್ಥಳ ಮಾಡಿದ್ದಾರೆ. ಯಾರು? ನರೇಂದ್ರ ಮೋದಿಯವರು. ಸಂವಿಧಾನ ನಮ್ಮ ಭಗವದ್ಗೀತೆ ಅಂತ ಹೇಳಿದ್ದಾರೆ ಅವರು. ಈ ತರದ ವಿಚಾರಗಳು ಇವತ್ತು ನಾವು ಜನಗಳಿಗೆ ತಿಳಿಸಬೇಕಾಗಿದೆ. ಆ ಕೆಲಸವನ್ನೆಲ್ಲರೂ ಕೂಡ ನಾವು ಮಾಡಬೇಕು. ಆ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ. ಈ ವಿಚಾರ ನಾವೇ ಕೇಳ್ಕೊಳ್ಳೋದಲ್ಲ, ಈ ವಿಚಾರನ ನಮ್ಮ ಬಡಾವಣೆಗಳಲ್ಲಿ ಆ ದಲಿತ ಸಮುದಾಯಕ್ಕೆ ತಿಳಿಸಬೇಕು. ಈ ಏನು ಮೋಸ ನಡೀತಾ ಇದೆ, ಈ ಮೋಸದ ವಿರುದ್ಧವಾದಂತ ಧ್ವನಿಯನ್ನ ನಾವೆಲ್ಲರೂ ಎತ್ತಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಂತ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರಿಗೆ ನಮ್ಮ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ಆ ದೃಷ್ಟಿಯಿಂದ ನಿಮ್ಮಲ್ಲಿ ಕ್ಷಮೆ ಯಾಚಿಸಿ ನಾವೆಲ್ಲರೂ ಅಲ್ಲಿಗೆ ಹೋಗಬೇಕಾಗಿದೆ. ನಾನು ಮತ್ತೊಮ್ಮೆ ನಾವೆಲ್ಲರೂ ಒಂದು ಅಂಬೇಡ್ಕರ್ ಪರವಾಗಿ ಘೋಷಣೆಯನ್ನ ಕೊಡೋ ಮುಖಾಂತರ ನಿಜವಾದಂತ ಅಂಬೇಡ್ಕರ್ ಸಂವಿಧಾನವನ್ನ ಪಾಲನೆ ಮಾಡುವಂತ ಬಿಜೆಪಿ ನಾವೆಲ್ಲರೂ ಒಂದ್ಸರಿ ಘೋಷಣೆಗೆ ಹೋಗೋಣ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಉಳಿಸಿ 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 ಉಳಿಸಿ. ಧನ್ಯವಾದಗಳು.